ಪೂಜ್ಯ ಗುರುಗಳು ಸ್ವಾಮೀಜಿಯವರಾಗಿರುವಂತಹ ಶ್ರೀಯುತ ಚೈತನ್ಯಾನಂದ ಇವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವಂತಹ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಅಧ್ಯಕ್ಷರು ಆಗಿರುವಂಥ ಶ್ರೀಪತಿರಾಯರಿಗೆ ವಂದಿಸಿ, ಹಾಗೆ ಮಹೇಂದ್ರನಾಥ್ ಸಾಲತ್ತೂರು ಮತ್ತು ಈ ಕಾರ್ಯಕ್ರಮದ ಈ ಗೋಪಾಲಕೃಷ್ಣ ವಿಶ್ವಸ್ತ ಮಂಡಳಿ ಸೇವಾ ವಿಶ್ವಸ್ತ ಮಂಡಳಿಯ ಸಂಚಾಲಕರಾಗಿರುವಂತಹ ಗೌರವಾನ್ವಿತ ಕೈಯೂರು ನಾರಾಯಣ ಭಟ್ರು ಅವರಿಗೆ ವಂದನೆಗಳನ್ನು ಸಲ್ಲಿಸಿ, ಇಲ್ಲಿರುವಂತಹ ಎಲ್ಲ ಪುಣ್ಯಾತ್ಮರಿಗೆ ನಿಮಗೆ ಶುಭಾಶಯವನ್ನು ಬಯಸಿ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಪುಣ್ಯಾತ್ಮರು. ಯಾರೆಲ್ಲ ಒಳ್ಳೆಯ ಕಾರ್ಯದಲ್ಲಿ, ಧಾರ್ಮಿಕ ಕಾರ್ಯದಲ್ಲಿ, ಸತ್ಸಂಗದಲ್ಲಿ ಮತ್ತು ಸಮಾಜ ಹಿತ ಚಿಂತನೆಯ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅವರೆಲ್ಲ ಪುಣ್ಯಾತ್ಮರು ಅಂತ. ಆತ್ಮ ಕೇಳಿದ್ದೇವೆ ನಾವು, ಪ್ರತಿಯೊಬ್ಬರಲ್ಲಿ ಆತ್ಮ ಇದೆ, ಸಕಲ ಜೀವಿಗಳಲ್ಲಿಯೂ ಆತ್ಮ ಇದೆ. ನಾವೆಲ್ಲರೂ ಪರಮಾತ್ಮನ ಅಂಶಗಳು. ಆದ್ದರಿಂದ ಈ ನಾವೆಲ್ಲ ಪರಮಾತ್ಮನ ಸ್ವರೂಪದಲ್ಲಿರುವಂಥವರು. ನಮ್ಮಲ್ಲಿರುವಂಥ ಆತ್ಮ ಅದು ಪರಮಾತ್ಮನ ಸ್ವರೂಪ ಅಂತ ನಾವು ಏನು ಶಂಕರಾಚಾರ್ಯರು ಹೇಳಿದರು, ಆ ವಿಚಾರವನ್ನು ಒಪ್ಪಿಕೊಂಡಾಗ ನಾವೆಲ್ಲರೂ ಬರೇ ಆತ್ಮ ಇರುವಂಥ ಒಂದು ಜೀವಿಯಲ್ಲ, ಪುಣ್ಯಾತ್ಮರು ನಾವು. ಹಾಗೆ ಇನ್ನು ನಾವು ಹೇಳ್ತೇವೆ, ಪೂಜ್ಯ ಸ್ವಾಮೀಜಿಯವರು ಹೇಳಬೇಕಾಗಿತ್ತಷ್ಟೆ, ದುರಾತ್ಮರು ಅಥವಾ ಪಾಪಾತ್ಮರು ಇದ್ದಾರ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆ ಪದಗಳನ್ನು ನಾವು ಕನ್ನಡದಲ್ಲಿ ಬಳಸ್ತೇವೆ. ಪುಣ್ಯಾತ್ಮ ಅದರ ವಿರುದ್ಧ ಪದ ಪಾಪಾತ್ಮ ಅಂತ. ಹಾಗೆ ಇದ್ದಾರ ಗೊತ್ತಿಲ್ಲ ನನಗೆ. ಸ್ವಾಮಿ ವಿವೇಕಾನಂದರ 150ನೇ ವರ್ಷ ಜನ್ಮದಿನಾಚರಣೆ ಇವತ್ತು ಆಚರಿಸ್ತೇವೆ. ಆದ್ದರಿಂದ ಅವರು ಈ ಎಲ್ಲ ಭಾರತದ ಪ್ರಜೆಗಳಲ್ಲಿರ್ಬೋದು, ಜಗತ್ತಿನೆಲ್ಲರಲ್ಲಿ ಕೂಡ ಇದಿರ್ಬೋದು, ದರಿದ್ರ ನಾರಾಯಣೋ ದೇವೋ ಭವ ಅಂತ ಹೇಳಿದ್ರು. ಎಲ್ಲ ದರಿದ್ರಲ್ಲಿ ಕೂಡ ದೇವರಿದ್ದಾನೆ ಅಂತ. ಹಾಗಿರುವಾಗ ಅಲ್ಲಿ ಪಾಪಾತ್ಮ ಅನ್ನುವಂತಹ ಪ್ರಶ್ನೆ ಬರುವುದಿಲ್ಲ ಅನ್ನುವಂಥದ್ದು ನನಗೆ ಅನಿಸ್ತದೆ. ಇನ್ನು ಮಹಾತ್ಮರು, ನಾವೆಲ್ಲ ಆತ್ಮಸ್ವರೂಪಿಗಳು, ಪುಣ್ಯಾತ್ಮರು. ಸತ್ಸಂಗ ಕಾರ್ಯದಲ್ಲಿ ಭಾಗವಹಿಸ್ತೇವೆ, ಒಳ್ಳೆಯ ಕಾರ್ಯಗಳನ್ನು ಭಾಗವಹಿಸ್ತೇವೆ. ಮತ್ತು ಈ ದೇಶದಲ್ಲಿ ನಾವು ಹುಟ್ಟಿರುವುದೇ ಅದು ನಮ್ಮ ಪುಣ್ಯ, ಅದು ನಮ್ಮ ಭಾಗ್ಯ. ಅದು ಹಿಂದೂಗಳಾಗಿ ಹುಟ್ಟಿರುವಂತಹದ್ದು ಅದು ಪರಮ ಭಾಗ್ಯ. ಅದಕ್ಕಿಂತ ಆ ಪುಣ್ಯ ಬೇರೆ ಇಲ್ಲ. ಅಂತಹ ಪುಣ್ಯಾತ್ಮರು ನಾವು. ಅದರ ಬಗ್ಗೆ ತುಂಬ ವಿಶ್ಲೇಷಣೆ ನಾವು ಮಾಡಬಹುದು, ಈಗ ಅದಕ್ಕೆ ಸಮಯ ಅಲ್ಲ. ಆದರೂ ಪುಣ್ಯಾತ್ಮರಾಗಿರುವಂಥ ನಾವು ಮಹಾತ್ಮರಾಗಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಈ ದೇಶದ ಒಂದು ಪರಂಪರೆ ಮತ್ತು ಇಲ್ಲಿ ಶ್ರೀರಾಮನ ಆದರ್ಶ ಇರ್ಬೋದು, ಶ್ರೀಕೃಷ್ಣನ ಆದರ್ಶ ಇರ್ಬೋದು, ಅವರೆಲ್ಲ ಮಹಾತ್ಮರ ಸಾಲಿಗೆ ಸೇರಿದರು. ಒಬ್ಬ ಸಾಮಾನ್ಯ ನಾವು ಹೇಳಿದ್ರೆ ಆತ್ಮರಾಗಿ ಅಥವಾ ಒಬ್ಬ ಮನುಷ್ಯನಾಗಿ ಹುಟ್ಟಿದಂಥವರು ಮಹಾತ್ಮರಾಗಿದ್ದಾರೆ. ಹಾಗೆ ಮಹಾತ್ಮರಂದ್ರೆ ಯಾರು? ನಾವೆಲ್ಲ ನಮಗೋಸ್ಕರ ಬದುಕ್ತಾ ಇದ್ದೇವೆ, ನಮಗೋಸ್ಕರ ದುಡಿತಾ ಇದ್ದೇವೆ. ಆದ್ದರಿಂದ ನಾವು ಸಮಾಜದ ಬಗ್ಗೆ, ಒಟ್ಟು ಎಲ್ಲರ ಬಗ್ಗೆ ಗಮನ ಹರಿಸುವುದಿಲ್ಲ. ನಾವು ಅನೇಕ ಸಲ ನಾವು ಸ್ವಂತಕ್ಕೋಸ್ಕರವೇ, ಸ್ವಾರ್ಥಕ್ಕೋಸ್ಕರವೇ ಕೆಲಸವನ್ನು ಮಾಡ್ತೇವೆ, ಕರ್ಮವನ್ನು ಮಾಡ್ತೇವೆ, ಅಥವಾ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ. ಆದರೆ ಮಹಾತ್ಮರಾಗಬೇಕಾದ್ರೆ ಅವರು ಎಲ್ಲರಿಗೂ, ಎಲ್ಲ ಸಕಲ ಪ್ರಾಣಿ, ಎಲ್ಲ ಜೀವಿಗಳಿಗೂ ಒಳ್ಳೆಯದನ್ನು ಮಾಡುವಂಥವ್ರು ಮಹಾತ್ಮರು. ಅಂಥವರ ಸಾಲಿಗೆ ನಮ್ಮ ಮಹಾತ್ಮ ಗಾಂಧೀಜಿಯನ್ನು ಸೇರಿಸಿದ್ದೇವೆ ನಾವು. ಹಾಗಾಗಿ ಯಾರು ಇನ್ನೊಬ್ಬರಿಗೋಸ್ಕರ ಬದುಕ್ತಾರೆ ಅವರೆಲ್ಲ ಮಹಾತ್ಮರು. ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಅದು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಅಂತ. ಒಬ್ಬ ಸಂತ, ಒಬ್ಬ ಸ್ವಾಮೀಜಿ ಅವರೆಲ್ಲ ಏನ್ ಮಾಡಿದ್ದಾರೆ ಅದೆಲ್ಲ ಅವರ ಹಿತಕ್ಕೋಸ್ಕರ ಅಲ್ಲ, ಅದು ಸಮಾಜದ ಹಿತಕ್ಕೋಸ್ಕರ, ಅದು ಲೋಕದ ಹಿತಕ್ಕೋಸ್ಕರ.
ನಮ್ಮಲ್ಲಿ ಏನು ಹೇಳಿದ್ರೆ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲ ಜನರು ಸುಖಿಗಳಾಗಿರ್ಬೇಕು ಅಂದ್ರೆ ಎಲ್ಲರೂ ಆನಂದವಾಗಿರ್ಬೇಕು. ಸುಖಿ ಅಂದ್ರೆ ಅದರ ನಾವು ತುಂಬಾ ವಿಸ್ತಾರಕ್ಕೆ ಹೋದ್ರೆ ಅದರ ಅಂತಿಮ ಘಟ್ಟ ಆನಂದ. ಎಲ್ಲರೂ ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನುವಂಥದ್ದು ಈ ಮಹಾತ್ಮರು ಸಂತರು ಬಯಸ್ತಾರೆ. ಇಲ್ಲಿ ಪೂಜ್ಯ ಸ್ವಾಮೀಜಿ ಅವರಿದ್ದಾರೆ, ಅವರಿಗೆ ಸರ್ವರ ಒಳಿತು ಅವರಿಗೆ ಬೇಕಾಗಿರುವಂತಹದ್ದು. ತನ್ನ ಸ್ವಂತದ ಒಳಿತಿನ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇಲ್ಲ, ತನ್ನ ಸ್ವಂತಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇಲ್ಲ. ಆದ್ರಿಂದ ಅದು ಇಡೀ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ ಅವರ ಜೀವನವನ್ನು. ಆದ್ರಿಂದ ಅವರು ಮಹಾತ್ಮರಾಗ್ತಾರೆ. ಹಾಗೆ ಯಾರು ಸಾಮಾನ್ಯ ಮನುಷ್ಯನು ಕೂಡ ಹೆಚ್ಚು ಹೆಚ್ಚು ನಾವು ಸಮಾಜಕ್ಕೆ ಯಾರು ಸಮರ್ಪಣೆ ಮಾಡಿಕೊಳ್ತೇವೆ ನಾವು ಮಹಾತ್ಮರಾಗ್ತೇವೆ. ಇಲ್ಲಿ ವೇದಿಕೆಯಲ್ಲಿ ನಮ್ಮ ಶ್ರೀ ಗೋಪಾಲಕೃಷ್ಣ ವಿಶ್ವಸ್ತ ಮಂಡಳಿ ಸಂಚಾಲಕರಿದ್ದಾರೆ. ನನಗೆ ಪೂಜ್ಯ ಸ್ವಾಮೀಜಿಯವರನ್ನು ಕಂಡಾಗ ಅಥವಾ ನಾರಾಯಣ ಭಟ್ರನ್ನು ಕಂಡಾಗ ನನಗೇನು ವ್ಯತ್ಯಾಸ ಕಾಣುವುದಿಲ್ಲ. ಅವರು ಕೂಡ ಒಂದು ರೀತಿಯಲ್ಲಿ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರು ನಾರಾಯಣ ಸ್ವಾಮಿ ಅಂತ ಹೆಸರು ಇಟ್ಕೊಳ್ಳಿಲ್ಲ ಅಷ್ಟೇ. ಆದ್ರಿಂದ ಬಹುಶಃ ಅವರು ಇನ್ನು ನಾರಾಯಣ ಸ್ವಾಮಿ ಅಂತೇಳಿ ಹೆಸರಿಟ್ಕೊಂಡ್ರೆ ಇನ್ನು ಇದು ಕಾಣ್ತಾ ಇರುವಂಥದ್ದು. ಆದ್ರಿಂದ ಅವರು ಮಾಡ್ತಾ ಇರುವಂತಹ ಕೆಲಸ ಅದು ಸಮಾಜಕ್ಕೋಸ್ಕರ ಅನ್ನುವಂಥದ್ದು. ನಾನು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಬಂದಿದ್ದೇನೆ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಅವರ ತಂದೆ ತಾಯಿಯರು ಕೂಡ ಪುಣ್ಯಾತ್ಮರು. ಯಾಕೆಂತ ಹೇಳಿದ್ರೆ ಅವರು 3-4 ಜನ ಮಕ್ಕಳು ಇದ್ದಾರೆ ನನಗೆ ಗೊತ್ತಿರುವ ಹಾಗೆ. 3 ಗಂಡು ಮಕ್ಕಳು ಹಾಗೆ 1 ಹೆಣ್ಣು ಮಕ್ಕಳು. ಆದ್ರಿಂದ ಒಟ್ಟಿಗೆ 4 ಮಂದಿ ಮಕ್ಕಳು ಇದ್ದಾರೆ. ಅದನ್ನು ಸಮಾಜದ ಕೆಲಸಕ್ಕಾಗಿ ಒಬ್ಬರನ್ನು ಸಮರ್ಪಣೆ ಮಾಡಿದ್ದಾರಲ್ಲ, ಅದಕ್ಕೋಸ್ಕರ ಅವರು ಕೂಡ ಪುಣ್ಯಾತ್ಮರು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ನಾವೆಲ್ಲರೂ ಕೂಡ ಒಟ್ಟು ಸಮಾಜ ಚಿಂತನೆ ಮಾಡ್ತಾ ಇರುವಾಗ ಭಾರತದಲ್ಲಿ ಹುಟ್ಟಿರುವಂತ ನಾವು ಎಲ್ಲರೂ ಕರ್ಮವನ್ನು ಮಾಡ್ತೇವೆ. ನಮ್ಮ ಜೀವನದಲ್ಲಿ ನಾವು ಮಾಡ್ತಿರುವಂತಹ ಕೆಲಸ ಅದನ್ನು ಕರ್ಮ ಅಂತ ಹೇಳುದು. ಅವನ್ನು ಕರ್ಮ ಸುಳ್ಳು ಕರ್ಮ ಅಂದ್ರೆ ಕೆಲಸ ಅಷ್ಟೇ. ನಮ್ಮ ಕರ್ಮ, ಆ ಕರ್ಮದ ಫಲ ನಮ್ಗೆ ಸಿಗ್ತದೆ. ನಾವು ಏನು ಕೆಲಸ ಮಾಡ್ತೇವೆ ಅದರ ಫಲ ನಮ್ಗೆ ಸಿಗ್ತದೆ. ಆದ್ರಿಂದ ಕರ್ಮ ಮಾಡುವಂತಹದ್ದು ಈ ಭೂಮಿಯ ಮೇಲೆ ಹುಟ್ಟಿದಂತ ಪ್ರತಿಯೊಂದು ಜೀವಿಯ ಅಥವಾ ಪ್ರತಿಯೊಂದು ವ್ಯಕ್ತಿಯ ಅದು ಧರ್ಮ ಹೇಳ್ಬೋದು. ಆದ್ರಿಂದ ಈ ಜೀವನದಲ್ಲಿ ನಾವು ಆನಂದವನ್ನು ಪಡೆಯಬೇಕು, ಅಥವಾ ಅವರು ಹೇಳಿದ ಹಾಗೆ ನಾವು ಮೋಕ್ಷವನ್ನು ಪಡೆಯಬೇಕು, ಬಿಡುಗಡೆ, ಈ ಎಲ್ಲ ಬಂಧನಗಳಿಂದ ಮುಕ್ತಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಬಹುಶಃ ನಾನು ತಿಳ್ಕೊಂಡ ಹಾಗೆ 2 ಮಾರ್ಗಗಳು ಇವೆ. ಒಂದು ಕರ್ಮ ಮಾರ್ಗ, ಇದು ನನ್ನ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರುವಂತ ಪೂಜ್ಯ ಸ್ವಾಮೀಜಿಯವರು ಮತ್ತೆ ಅದಕ್ಕೆ ಬೇರೆ ವಿಶ್ಲೇಷಣೆ ಕೊಡಬಹುದು. ಎರಡನೇದು ಜ್ಞಾನ ಮಾರ್ಗ. ಈ ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗ, ನಾವು ಜ್ಞಾನದಿಂದ ಏನು ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತೇವೆ, ಅದು ಋಷಿ ಮುನಿಗಳು ಮಾಡ್ತಾ ಇರುವಂತಹ ಒಂದು ಜ್ಞಾನ, ಒಂದು ತಪಸ್ಸು, ಜ್ಞಾನ ಮಾರ್ಗ. ಸರ್ವ ಜನರ ಏಳಿಗೆಗಾಗಿ ಹೊಸ ಚಿಂತನೆಗಳನ್ನು ಅಥವಾ ಸಾಹಿತಿಗಳು ಮಾಡುವಂತಹ ಹೊಸ ವಿಚಾರಗಳು, ವಿಜ್ಞಾನಿಗಳು ಮಾಡುತ್ತಿರುವಂತಹ ಹೊಸ ಸಂಶೋಧನೆಗಳು ಅದು ಸಮಾಜಕ್ಕೆ ಕೊಡುಗೆಯಾಗ್ತದೆ. ನಾವೆಲ್ಲ ಸಾಮಾನ್ಯ ಜನರು ನಮ್ಮ ಕರ್ಮವನ್ನು ಮಾಡ್ತೇವೆ. ಅದು ನಾವು ಕೃಷಿ ಮಾಡಬಹುದು ಅಥವಾ ನಾವು ಇರುವಂತಹ ಉದ್ಯೋಗದಲ್ಲಿ ಇರಬಹುದು, ಇಲ್ಲೆಲ್ಲ ಕರ್ಮ ಮಾಡ್ತೇವೆ. ಈ ಕರ್ಮ ಅಥವಾ ಈ ಜ್ಞಾನ ಇದು ಎರಡೂ ಕೂಡ ನಮ್ಮ ಇತಿಹಾಸವನ್ನು, ಪರಂಪರೆಯನ್ನು ನೋಡಿದ್ರೆ ಅದು ಸಮಾಜದ ಹಿತಕ್ಕಾಗಿತ್ತು ಅಥವಾ ಆನಂದಕ್ಕಾಗಿತ್ತು ನನಗನ್ನಿಸುವಂತ. ಸ್ವಾಮಿ ವಿವೇಕಾನಂದರು ಈ ದೇಶದ ಎಲ್ಲೆಡೆ ಸುತ್ತಾಡಿ ಇಲ್ಲಿನ ಜನಗಳ ಸ್ಥಿತಿ, ಇಲ್ಲಿನ ಈಗಿರುವಂತಹ ಒಂದು 150-120 ವರ್ಷಗಳ ಹಿಂದೆ ಇದ್ದಂತಹ ಸ್ಥಿತಿಯನ್ನು ಕಂಡು ಅವರು ಮರಗಿದ್ರು. ಈ ದೇಶದಲ್ಲಿ ಜ್ಞಾನ ಇದೆ, ಆ ಜ್ಞಾನಿಗಳಿದ್ದಾರೆ, ಕರ್ಮ ಮಾಡುವಂತವರು ಇದ್ದಾರೆ. ಆದರೆ ಇವತ್ತು ಈ ಒಂದು ದಾಸ್ಯತನ ಯಾಕೆ ಈ ದೇಶಕ್ಕೆ ಬಂತು ಅಂತ ಹೇಳಿದ್ರೆ ಚಿಂತನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಜ್ಞಾನವನ್ನು ಮತ್ತು ಕರ್ಮವನ್ನು ಕೇವಲ ಸ್ವಾರ್ಥಕ್ಕಾಗಿ ನಾವು ಬಳಸ್ತಾ ಇದ್ದೇವೆ. ಸ್ವಂತ ಅರ್ಥ ಅನ್ನೋದಕ್ಕೆ ಇನ್ನು ಬೇರೆ ಬೇರೆ, ಸ್ವಂತಕ್ಕೋಸ್ಕರ ಅಥವಾ ಹಣ ಸಂಪಾದನೆಗಾಗಿ. ಜ್ಞಾನ ಇರುವಂತಹದ್ದು ಅದು ದಾನಕ್ಕಾಗಿರ್ಬೇಕು, ನಮ್ಮ ಕರ್ಮ ಇರುವಂತಹದ್ದು ನಮ್ಮ ಆನಂದಕ್ಕಾಗಿ. ಅಂದ್ರೆ ನಾವು ಮಾಡ್ತಿರುವಂತಹ ಕರ್ಮ ಮತ್ತು ಜ್ಞಾನ ಅದು ಭಕ್ತಿ ಮಾರ್ಗದಲ್ಲಿ ನಡೀಬೇಕು.
ಅದು ಶ್ರದ್ಧೆಯಿಂದ ಇರಬೇಕು. ಯಾವುದೇ ನೀವು ಕೆಲಸ ಮಾಡಿ, ಯಾವುದೇ ಜ್ಞಾನ ಸಂಪಾದನೆ ಮಾಡಿ, ಅದಕ್ಕೆ ಒಂದು ಭಕ್ತಿ ಬೇಕು. ಅದಕ್ಕಾಗಿ ಮಧ್ಯದಲ್ಲಿ ಭಕ್ತಿ ಮಾರ್ಗ ಬಂದಿದೆ, ಅದು ಶ್ರದ್ಧೆ. ನಾವು ಮಾಡ್ತಂತ ಯಾವುದೇ ಕೆಲಸ ಇರ್ಬೋದು, ಆದ್ರಿಂದ ಅದರ ಫಲ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಯಾವುದೇ ಕೆಲಸ ಕರ್ಮ ಮಾಡಿ, ಯಾವುದೇ ಜ್ಞಾನ ಸಂಪಾದನೆ ಕೆಲಸ ಮಾಡಿ, ಅದರ ಫಲದ ಬಗ್ಗೆ ಅಪೇಕ್ಷೆ ಬೇಡ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಆ ಫಲದ ಬಗ್ಗೆ ನಾವು ಯೋಚನೆ ಮಾಡುದಿಲ್ಲ. ಫಲ ಕೆಲವು ಸಲ ಬೇಗ ಬರ್ಬೋದು, ಕೆಲವು ಸಲ ನಿಧಾನ ಸಿಗ್ಬೋದು, ಅಂತೂ ಫಲ ಸಿಕ್ಕಿಯೇ ಸಿಗ್ತದೆ. ಅದು ಏನು ಅದು ಫಲ ಅಂತ ಹೇಳಿದ್ರೆ, ನೀವು ಮಾಡಿದಂಥ ಕರ್ಮಕ್ಕೆ ಸರಿಯಾಗಿ ಫಲ ಸಿಗ್ತದೆ. ನಾವು ಯಾವುದೋ ಒಂದು ಗಿಡವನ್ನು ನೆಡ್ತೇವೆ, ಒಳ್ಳೆಯ ತೆಂಗಿನ ಗಿಡ ಅಂತ ಇಟ್ಕೊಳ್ಳಿ ಅಥವಾ ಮಾವಿನ ಗಿಡ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಾವು ಇವತ್ತಿನಿಂದ ನಾಳೆಗೆ ಅದರಲ್ಲಿ ಫಲ ನಿರೀಕ್ಷೆ ಮಾಡಿದ್ರೆ ನಮಗೆ ಫಲ ಸಿಗಲಿಕ್ಕಿಲ್ಲ. ಹಾಗೆಂದ್ರೆ ನೆಟ್ಟ ಮಾತ್ರಕ್ಕೆ